ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಉಂಡ್ಗಡ್ಬು. ಬೇಕಾಗಿರೋ ಸಾಮಗ್ರಿ: 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಜೋಳದ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಲೀಟ್ರ್ನಷ್ಟು ನಾನು ನೀರು ಹಾಕುತ್ತಾ ಇದ್ದೀನಿ. ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮೃದುವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಬ್ರೇಕ್ಫಾಸ್ಟಿಗೂ ಮತ್ತು ಮಧ್ಯಾಹ್ನದ ಊಟಕ್ಕೂ ಕೂಡ ಈ ಒಂದು ರೆಸಿಪಿನ ನಾವು ಮಾಡ್ಕೋಬೋದು. ಈ ಉತ್ತರ ಕರ್ನಾಟಕ ಸೈಡೆಲ್ಲ ಇದನ್ನು ಚೆನ್ನಾಗಿ ಮಾಡ್ತಾರೆ. ಇದನ್ನು ನಾವು ಈಗ ಬರುವಂಥ ಹಬ್ಬ ಇದೆಯಲ್ಲ, ಎಳ್ಳಮಾವಾಸ್ಯೆ ಅಂತೇಳಿ, ನಾವು ಭೂಮಿಗೆಲ್ಲ ಪೂಜೆ ಮಾಡ್ತೀವಿ. ಅಂದರೆ ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಲ್ಲ, ಅದಕ್ಕೆ ಇದು ತುಂಬಾ ಸೂಪರಾಗಿರುವಂಥ ಒಂದು ನೈವೇದ್ಯ ಪದಾರ್ಥ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಮುದ್ದೆ ಮಾಡೋದಕ್ಕೆ ನೀರಿಟ್ಟಾಯಿತು. ಹಾಗೆ ಈ ಕಡೆ ಅದಕ್ಕೋಸ್ಕರ ಉಂಡುಗಡ್ಬಿಗೆ ಒಂದು ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಥರ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಕುಚ್ಚಿದ ಖಾರ ಅಂತಲೂ ಹೇಳ್ತಾ ಇದ್ದೀವಿ. ನಾವು 2 ಬಟ್ಲು ಏನು ಹಿಟ್ಟುಗಳನ್ನು ತೊಗೊಂಡಿದ್ವಲ್ಲ, ಅದನ್ನು ನೀಟಾಗಿ ಸಾಣಿಸ್ಕೋಬೇಕಾಗುತ್ತೆ, ಅಂದರೆ ಜರಡಿ ಹಿಡ್ಕೋಬೇಕಾಗುತ್ತೆ. ಚೆನ್ನಾಗಿ ಜರಡಿ ಹಿಡೋದ್ರಿಂದ 2 ಹಿಟ್ಟು ಕೂಡ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಈಗ ಪಾತ್ರೆ ಒಳಗೆ ನೀರು ಕೂಡ ಕುದಿಯೋದಕ್ಕೆ ಚಲೋ ಆಗಿದೆ, ಅಂದರೆ ಕುದಿಯೋದಕ್ಕೆ ಶುರು ಆಗಿದೆ. ಈ ಒಂದು ಹಿಟ್ಟನ್ನು ನಾವು ಮುದ್ದೆ ಮಾಡ್ಕೋಬೇಕಾಗುತ್ತೆ. ಆ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಾವು ಅನ್ನ ಮಾಡೋ ಹೊತ್ನಾಗ ಹಾಕೋತೀವಲ್ಲ, ಆ ರೀತಿಯಾಗಿ. ಈ ಸೈಡು ಏನು ತವ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕಾಗುತ್ತೆ ನೀಟಾಗಿ. ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಹುರಿದ್ರೆ ನೀಟಾಗಿ ಘಮ ಘಮ ಅಂಥೇಳಿ ಆ ಒಂದು ಕುಚ್ಚಿದ ಖಾರ ಅಂತ ಹೇಳ್ತೀವಲ್ಲ, ಅದು ನೀಟಾಗಿ ಬರುತ್ತೆ. ಈ ಕಡೆ ನೋಡಿದರೆ ನೀರು ಕುದೀತಾ ಇದೆ ಫ್ರೆಂಡ್ಸ್. ಈಗ ಮುದ್ದೆ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹಿಟ್ಟು 2 ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರೋ 2 ಹಿಟ್ಟನ್ನು ಕೂಡ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. 2 ಬಟ್ಲು ಹಿಟ್ಟನ್ನು ನಾನು ಮುದ್ದೆಗೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮುದ್ದೆ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಕಡೆ ಎಲ್ಲ ಮುದ್ದೆ ಹಿಟ್ಟು ಹಾಕಿದ ಮೇಲೆ ಸಡನ್ನಾಗಿ ಅದನ್ನು ತಿರುಗೋದಿಲ್ಲ. ಆ ನೀರನ್ನು ಸ್ವಲ್ಪ ಹೈ ಫ್ಲೇಮ್ ಮಾಡಿ ಆ ನೀರಿಷ್ಟು ಆ ಹಿಟ್ಟಿನ ಮೇಲೆ ಬರಬೇಕಾಗುತ್ತೆ ಫ್ರೆಂಡ್ಸು. ನೋಡ್ತಾ ಇರೋ ಹಾಗೆ ಇವಾಗ ಕರೆಕ್ಟಾಗಿ ನೀರೆಲ್ಲ ಹಿಟ್ಟಿಗೆ ಬಂದಾಯಿತು. ಈಗ ಮುದ್ದೆ ತಿರುವಿದ್ರೆ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಗಂಟಿರಲ್ಲ, ನೀಟಾಗಿ ನೈಸಾಗಿ ಕೂಡ ನಮಗೆ ಮುದ್ದೆ ಬರುತ್ತೆ ಫ್ರೆಂಡ್ಸ್. ಈ ಥರ ತಿರುಗ್ತಾ ಇರಬೇಕು. ಆ ಕಡೆ ಏನು ಮೆಣಸಿನ್ಕಾಯಿ ಹುರ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಅದಕ್ಕೆ ಲಿಡ್ ಕ್ಲೋಸ್, ಅಂದರೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಆರೋದಕ್ಕೆ ಬಿಟ್ಟಿರ್ತೀನಿ. ಈಗ ನೋಡ್ತಾ ಇದ್ದಾರಲ್ಲ, ಮುದ್ದೆ ಕೂಡ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಆರಿದ ಮೇಲೆ ಕಡುಬು ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹದವಾಗಿರುತ್ತೆ. ಕೆಳಗಡೆ ಇಳಿಸ್ಕೊಂಡು ಬಿಡೋಣ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಯಾವುದೇ ಗಂಟು ಇರದ ರೀತಿ ಅದನ್ನು ತಿರ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾವು ಮುದ್ದೆ ಕೋಲು ಏನು ಯೂಸ್ ಮಾಡಲ್ಲ, ಲಟ್ಟಣಿಗೆನೇ ಯೂಸ್ ಮಾಡ್ತಾ ಇರ್ತೀವಿ. ಈಗ ನೋಡ್ತಾ ಇದ್ದೀರಲ್ಲ, ಈಗ ಇದು ಕೂಡ ಆರ್ತಾ ಇದೆ. ಈ ಕಡೆ ನಾವು ಹುರಿದಿಟ್ಟುಕೊಂಡಿರುವಂಥ ಮೆಣಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕಿದರೆ ಸ್ವಲ್ಪ ಅಷ್ಟು ಟೇಸ್ಟ್ ಇರೋಲ್ಲ ಅಂಥೇಳಿ ನಾನು ಕೈಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗುಂಡ್ಕಲಿಲೆ ರೊಟ್ಟಿ ಮಾಡೋ ಮಣಿ ಮೇಲೆ, ಅಂದರೆ ನಮ್ಮ ಕಡೆ ಎಲ್ಲ ಕೊಮಣಿಗೆ ಅಂತ ಹೇಳ್ತೀವಿ, ರೊಟ್ಟಿ ಮಾಡೋ ಮಣಿಗೆ ಅದು ಕಲ್ಲಿಂದೇ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಇಲ್ಲೇ ಗುಂಡ್ಕಲಿಲೆ ಅದನ್ನು ಸ್ವಲ್ಪ ಜಜ್ಜಿ ತರಿಯಾಗಿ ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂಥೇಳಿ. ದೊಡ್ಡ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ಈ ಒಂದು ಚಟ್ನಿನ ನಾವು 2 ರಿಂದ 3 ದಿವಸ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಆದ್ರೂ ಈ ಒಂದು ಚಟ್ನಿ ಉಳಿಯುತ್ತೆ. ಯಾಕಂದರೆ ಇದಕ್ಕೆ ಸ್ವಲ್ಪ ಈಗ ತೋರಿಸೋ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಉಪ್ಪು, ಖಾರ, ಜೀರಿಗೆ, ಬೆಳ್ಳುಳ್ಳಿ ಕೂಡ ನಾವು ಹಾಕೋತಾ ಇರೋದ್ರಿಂದ ಇದು ಚೆನ್ನಾಗಿ ತಳಿಯುತ್ತೆ ಫ್ರೆಂಡ್ಸ್. ಇದನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ತರಿಯಾಗಿ ಅದನ್ನು ರುಬ್ಕೋಬೇಕಾಗತ್ತೆ ಅಥವಾ ಹರ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀಟಾಗಿ ಚೆನ್ನಾಗಿ ಹರ್ಕೊಂಡಿದ್ದಾಯಿತು.
ಈಗ ಅದನ್ನೊಂದು ಚಟ್ನಿ ಅಂದರೆ ಒಂದು ಬೌಲಿಗೆ ತಗೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೆ, ಅಂದರೆ ಘಮ ಬರೋದಕ್ಕೆ. ನೀಟಾಗಿ ಆ ಕೊತ್ತಂಬರಿ ಕೂಡ ಅದರಲ್ಲಿ ರುಬ್ಕೊಂಡಾಯಿತು. ಇಷ್ಟಂತೂ ಆಯಿತು ಫ್ರೆಂಡ್ಸ್ ನೀಟಾಗಿ. ಈಗ ಇದನ್ನು ಯಾವ ರೀತಿ ಒಗ್ಗರಣೆ ಹಾಕೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇಲ್ಲಿ ನೋಡ್ತಾ ಇದ್ದೀರಲ್ಲ ಜೀರಿಗೆ, ಸಾಸಿವೆ, ಬೆಲ್ಲ ಹಾಗೂ ಬೆಳ್ಳುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಇಂಗ್ರೀಡಿಯೆಂಟಾಗಿ ತೊಗೊಂಡಿದ್ದೀನಿ. ಈಗ ಮೊದಲನೇದಾಗಿ ಸಾಸಿವೆ ಜೀರಿಗೆನ ಅದರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ಸಾಸಿವೆ ಜೀರಿಗೆ ಪಟ ಅಂತ ಸಿಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಜೀರಿಗೆ ಸಾಸಿವೆ ನೀಟಾಗಿ ಪಟ ಅಂತ ಸಿಡಿತಾ ಇದೆ. ಈಗ ಬೆಳ್ಳುಳ್ಳಿ ಕೂಡ ಹಾಕಿದ್ದಾಯಿತು. ನೆಕ್ಸ್ಟು ಕರ್ಬೇ ಹಾಕ್ಕೊಂಡು ನಾವೇನು ಮಾಡಿಟ್ಕೊಂಡು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮೆಣಸಿನ್ಕಾಯನ್ನು ಇದರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಘಮ ಅಂತೇಳಿ ಫ್ಲೇವರ್ ಬರ್ತಾಯಿದೆ. ಅದೇ ರೀತಿಯಾಗಿ ಈಗ ಆಯಿತು. ಅರಿಶಿನ, ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಆಗಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಒಂದು ಚೂರು ಜಾಸ್ತಿ. ಏನು ಮಾಡ್ತಾಯಿದ್ದೀವಲ್ಲ ಇದು ಕುಚ್ಚಿದ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹುಳಿನ ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಹಾಕೋದ್ರಿಂದ, ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕಿ ನೆನೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ನೆನೆಯುತ್ತೆ. ಹುಣಸೆ ರಸನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ. ಇನ್ನು ಉಳಿದಿರೋ ಹುಣಸೆ ರಸನೂ ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಹೊತ್ತು ಪಳಪಳ ಅಂಥೇಳಿ ಕುದಿಲಿಕ್ಕೆ ಬಿಡಬೇಕು. ಇದು ಉಪ್ಪು ಹುಳಿ ಖಾರ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಚೆನ್ನಾಗಿ ಹಾಕೋದ್ರಿಂದ ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ವಿ. ಇದನ್ನು ಸ್ಟೋರ್ ಮಾಡಿಡೋದ್ರಿಂದ ಯಾವುದೇ ರೀತಿ ಕೆಡೋದು ಇಲ್ಲ, ಮತ್ತು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ. ವಾರಂಗಟ್ಟಲೆ ಆದರೂ ಈ ಒಂದು ಚಟ್ನಿನ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದನ್ನು ಚಪಾತಿ, ಅನ್ನ, ಹಾಗೆ ಬಿಸಿ ಅನ್ನ, ತುಪ್ಪ, ರೊಟ್ಟಿ ಜೊತೆನೂ ತಿನ್ಬೋದು. ಯಾವುದೇ ರೀತಿ ಕೆಡೋದಿಲ್ಲ, ಯಾಕಂದರೆ ಹುಳಿ ಹಾಕಿರೋದ್ರಿಂದ ಚೆನ್ನಾಗಿ ಬೆನೆಸಿ ಕುದಿಸಿರೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಹೊಲಕ್ಕೆಲ್ಲ ಹೋಗ್ಬೇಕಂದ್ರೆ ಚರ್ಗ ಚೆಲ್ಲೋದು ಅಂತ ಹೇಳ್ತೀವಿ ಫ್ರೆಂಡ್ಸ್. ಈ ಕಡೆ ಚರ್ಗ ಅಂದರೆ ಬನ್ನಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಪಾಂಡವ್ರನ್ನಿಟ್ಟು ಆ ಎಪಿಸೋಡನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅವತ್ತಿನ ಹಬ್ಬದ ದಿವಸ ಕೂಡ ಯಾವ್ಯಾವ ರೀತಿ ಅಡುಗೆ ಮಾಡಿರ್ತೀವಿ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಕುದೀತಾ ಇದೆ. ಈಗ ಅದು ಆ ಚಟ್ನಿ ಕೂಡ ರೆಡಿ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ಅಗಲವಾದ ಪಾತ್ರೆ ಇಟ್ಕೊಂಡು ಅದರದ್ದು ತುಂಬಾಗಿ ನೀರು ಹಾಕಬೇಕಾಗುತ್ತೆ, ಅಂದರೆ ಕಡುಬುಗಳು ಮುಳುಗಬೇಕು ಫ್ರೆಂಡ್ಸ್. ಆ ರೀತಿ ನೀರು ಹಾಕ್ಕೋತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಅದನ್ನು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ನೀರನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಈಗ ಮಾಡಿರುವಂಥ ಮುದ್ದೆ, ಆಗಲೇ ನಾನು ತೋರಿಸಿರುವಂಥ ಮುದ್ದೆ ಆರೋಗಿದೆ, ಸ್ವಲ್ಪ ಬಿಸಿ ಇದೆ ಫ್ರೆಂಡ್ಸ್. ಆದರೂ ಕೂಡ ಅದನ್ನು ನಾದಿ ಸಣ್ಣ ಚಿಕ್ಕದಾಗಿ ಉಂಡೆನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನೀಟಾಗಿ ಎಲ್ಲ ಮುದ್ದೆನೂ ತೊಗೊಂಡಾಯಿತು. ಈ ಒಂದು ರೆಸಿಪಿ ನಮ್ಮ ಅಮ್ಮನೇ ಮಾಡ್ತಾಯಿರೋದು, ನಮ್ಮ ಅಜ್ಜಿನೇ ಮಾಡ್ತಾಯಿರೋದು. ತುಂಬಾ ಚೆನ್ನಾಗಿರುತ್ತೆ. ಅವರು ಚಿಕ್ಕವರಿದ್ದಾಗ ಈ ಒಂದು ರೆಸಿಪಿನ ತಕ್ಷಣವೇ ಮಾಡ್ಕೊಂಡು ತಿಂತಿದ್ರಂತೀರಿ. ಅದೇ ರೀತಿಯಾಗಿ ನಮಗೂ ಕೂಡ ಈ ಒಂದು ರೆಸಿಪಿನ ಹೇಳಿಕೊಡ್ತಾ ಇದ್ದಾರೆ. ಆದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಒಂದು ರೆಸಿಪಿನ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ತಿನ್ಬೇಕನ್ನಿಸ್ದಾಗೆಲ್ಲ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಇಡ್ಲಿ ಥರ ಇರುತ್ತೆ. ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡೂ ಸೇರಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ ಬರುತ್ತೆ. ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀವಿ. ಅದೇ ಮುದ್ದೆನ ಸ್ವಲ್ಪ ನಾದ್ಬಿಟ್ಟು ಈ ರೀತಿ ಚಿಕ್ಕ ಉಂಡೆಗಳನ್ನ ನೋಡ್ತಾ ಇದ್ರಲ್ಲ, ಈ ರೀತಿ ಮಾಡ್ಕೊಂಡಾಯ್ತು ಫ್ರೆಂಡ್ಸ್. ನೀಟಾಗಿ ಒಂದೇ ಸೈಜಲ್ಲಿ ಬರಬೇಕು ಅಂಥೇಳಿ ಇನ್ನು ಉಳಿದಿರೋ ಹಿಟ್ಟನ್ನು ಕೂಡ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ನೀಟಾಗಿ ಈಗ ನೀರು ಕೂಡ ಇಲ್ಲೇ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ನೀರು. ಈಗ ಒಂದು
ಉಂಡುಗಡ್ಬನ್ನು ಮಾಡಿ ತೋರಿಸಿದ್ದಾಯಿತು. ಆ ಥರ ರೌಂಡ್ ಶೇಪಲ್ಲಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅಗಲ ಆಗುತ್ತೆ, ಬೇಗ ಬೆನೆಯುತ್ತೆ, ಚೆನ್ನಾಗಿರುತ್ತೆ. ಅಗಲ ಮಾಡೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಪಟ್ಪಟ ಅಂತೇಳಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೇನು ಟೈಮ್ ಏನು ಜಾಸ್ತಿ ಆಗೋಲ್ಲ, ಒಂದು 10-15 ನಿಮಿಷದಲ್ಲಿ ಬೇಗ ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ನೀರು ಕುದೀತಾ ಇದೆ. ನೀರು ಕುದಿಯೋದ್ರಲ್ಲೇ ಆ ಎಲ್ಲ ಉಂಡುಗಡ್ಬನ್ನು ನಾವು ನೀರಿಗೆ ಹಾಕ್ಕೊಂಡು ಬೆನೆಸ್ತಾ ಇದ್ದೀವಿ. ಈ ಒಂದು ರೆಸಿಪಿ 2 ಸಲ ಬೆನೆಯುತ್ತೆ ಫ್ರೆಂಡ್ಸ್. ಮುದ್ದೆ ಕೂಡ ಬೆಂದಿರುತ್ತೆ, ಹಾಗೆ ಉಗಿಯಲ್ಲಿ ಅಥವಾ ನೀರಲ್ಲಿ ಈ ಒಂದನ್ನು ಕಡುಬುಗಳನ್ನ ಬೆನೆಸೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ಇಷ್ಟು ಕಡುಬನ್ನು ಉಳಿದಿರೋ ಎಲ್ಲ ಕಡುಬನ್ನು ನೀರಲ್ಲಿ ಹಾಕಿ ಬೆನೆಸ್ಕೊತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲ ಕಡುಬುಗಳು ಕುದಿಯೋದನ್ನು ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ಕುದೀತಾ ಇದೆ ಅಂಥೇಳಿ. 2 ಬಟ್ಲು ಹಿಟ್ಟಿಗೆ ಅಂದರೆ 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಜೋಳದ ಹಿಟ್ಟಿಗೆ ಏನಿಲ್ಲ ಅಂದರೂ 4-5 ಜನಕ್ಕೆ ಆಗುವಷ್ಟು 4-3 ಜನಕ್ಕೆ ಆಗುವಷ್ಟು ಹೊಟ್ಟೆ ತುಂಬ ಆಗುವಷ್ಟು ಊಟ ಆಗುತ್ತೆ ಫ್ರೆಂಡ್ಸ್. ಅಂದರೆ ಈ ಒಂದು ಅಡುಗೆ ರೆಡಿ ಆಗುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಕೂಡ ಬರುತ್ತೆ. ಕುದ್ದಿದ್ದೋ ಇಲ್ಲ ಅಂತ ನೋಡೋದಕ್ಕೆ ಜಾರ್ತಾ ಇರುತ್ತೆ ಫ್ರೆಂಡ್ಸ್ ಕಡುಬು. ನೋಡಿ ಫ್ರೆಂಡ್ಸ್, ಇವಾಗ ಪ್ಲೇಟಿಗೆ ತಗೋತಾ ಇದ್ದೀವಿ. ಕಡುಬು ಕೂಡ ಬೆಂದಿದೆ, ಚೆನ್ನಾಗಿರುತ್ತೆ. ಬಿಸಿ ಕಡುಬು ರೆಡಿ ಆಯಿತು ಫ್ರೆಂಡ್ಸ್, ತಡ ಆಗೋದಿಲ್ಲ. ನೋಡ್ತಾ ಇದ್ದಲ್ಲ, ಒಂದು 10-15 ನಿಮಿಷದಲ್ಲಿ ಮಾಡ್ಬೋದು. ಈ ಎಲ್ಲ ಕಡುಬು ಖಾಲಿಯಾಗಿದೆ. ನೋಡಿ ಫ್ರೆಂಡ್ಸ್, ತಟ್ಟೆ ತುಂಬ ಕಡುಬುಗಳು ರೆಡಿಯಾಗಿದೆ. ಮೃದುವಾಗಿರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಮಜಾ ಇರುತ್ತೆ. ನೋಡಿ, ಆಗಲೇ ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚಿದ ಖಾರ ಕೂಡ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟಿಗೆ ಕೂಡ ಹಾಕೋಣ. ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ. ಅಷ್ಟು ಮೃದುವಾಗಿ ಬಂದಿರುತ್ತೆ ಫ್ರೆಂಡ್ಸ್. ಕುಚ್ಚಿದ ಖಾರದಲ್ಲಿ ಮೆಣಸಿನ್ಕಾಯಿ ಕೂಡ ಕಾಣಿಸ್ತಾ ಇರ್ಬೋದು. ಇದಕ್ಕೆ ಕುಚ್ಚಿದ ಖಾರ ಅಂತೇಳಿ ಸ್ಪೆಷಲಾಗಿ ಹೆಸರನ್ನು ಕೂಡ ಇಟ್ಟಿರ್ತಾರೆ.